ನಮಸ್ಕಾರ. ಎಲ್ಲ ನಮ್ಮ ದೈವಶ್ರೀ ಚಾನಲ್ಗೆ ನಮ್ಮ ಭಕ್ತಾದಿಗಳಿಗೆ ಸಾರ್ಥಕ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ದಿವಸ ನಾವು ಮತ್ತೊಂದು ಇತಿಹಾಸ ಪ್ರಸಿದ್ಧ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರವನ್ನು ತೋರಿಸ್ತಾ ಇದ್ದೀವಿ. ಅದೇ ಬೂಕ್ನಳ್ಳಿ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತೇಳಿ. ಇದು ನಮ್ಮ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಕುಗ್ರಾಮ. ಅಲ್ಲಿ ಸ್ವಾಮಿ ಬೆಟ್ಟದ ಮೇಲೆ ನೆಲೆಸಿರ್ತಕ್ಕಂಥದ್ದನ್ನು ನೋಡಿ ಅಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ನಾವು ರಾತ್ರಿ ಚಿತ್ರೀಕರಣವನ್ನು ಮಾಡೋದು ಯಾಕೆ ಮಾಡಿದ್ದೀವಿ ಅಂದರೆ ಸುಂದರವಾಗಿ ಬೆಟ್ಟದ ಮೇಲಿಂದ ವ್ಯೂಸ್ ಎಲ್ಲ ಕಾಣುತ್ತೆ ಅಂಥೇಳಿ ರಾತ್ರಿ ಚಿತ್ರೀಕರಣ ಮಾಡಿದ್ದಾರೆ. ಹೊರಗಡೆ ವಾತಾವರಣವನ್ನು ತೋರಿಸ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಅದಕ್ಕೋಸ್ಕರ ನಾವು ನೈಟ್ ಮಾಡಿರ್ತಕ್ಕಂಥ ಚಿತ್ರೀಕರಣ ನೋಡಿ. ಬೆಟ್ಟ ರಾತ್ರಿ ಎಷ್ಟು ಚೆನ್ನಾಗಿದೆ. ಇತ್ತೀಚೆಗೆ ಅದನ್ನೆಲ್ಲ ಕ್ಲೀನಾಗಿ ನವೀಕರಣ ಮಾಡಿದ್ದಾರೆ. ಸ್ವಾಮಿಯ ಚಿಹ್ನೆಗಳು ಇವೆಲ್ಲ ಶಂಖಚಕ್ರ ಮತ್ತು ಹೊರಾಂಗಣ ಚಿತ್ರೀಕರಣ. ಸ್ವಾಮಿಯ ಎರಡು ಗೊಂಬ ತೋರಿಸಿದ್ದಾರೆ. ಹೊರಗಿನ ಎಲ್ಲವೂ ಕಲ್ಲಿನ ಕಂಬದ ಕೆತ್ತನೆ. ಅದು ಈ ಒಂದು ಗರ್ಭಗುಡಿಯ ಸ್ವಾಮಿ ವಿಗ್ರಹದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅದರ ವಿಶೇಷತೆ ಇದೆ, ತೋರಿಸ್ತಾ ಹೇಳ್ತೀನಿ ಅದನ್ನು ನೋಡಿ. ಜಯಪಾಲ್ ಇದು ಜಯ ಮತ್ತು ವಿಜಯ ನೋಡಿ. ಗರ್ಭಗುಡಿಯನ್ನು ತೋರಿಸ್ತಾರೆ. ಆ ಗರ್ಭಗುಡಿ ವಿಶೇಷತೆ ನೋಡಿ. ಇಲ್ಲಿನ ವಿಗ್ರಹದ ವಿಶೇಷತೆ ಇದೆ. ಒಂದು ವಿಶೇಷತೆ ಈ ವಿಗ್ರಹಕ್ಕೆ, ಅದನ್ನು ಮುಂದೆ ತೋರಿಸ್ತಾ ಇದ್ದರೆ ಹೇಳ್ತೀನಿ. ಇತ್ತೀಚೆಗೆ ಇವೆಲ್ಲ ಚೆನ್ನಾಗಿ ಹೊಸ ಕಲ್ಲಿನ ಕೆತ್ತನೆಯನ್ನು ತಮಿಳುನಾಡು ಶಿಲ್ಪಗಳಿಂದ ಮಾಡಿಸಿರ್ತಕ್ಕಂಥದ್ದು. ಕಲ್ಲು ಗರ್ಭಗುಡಿಯನ್ನು ತೋರಿಸ್ತಾರೆ ನೋಡಿ. ಈ ಗರ್ಭಗುಡಿಯ ವಿಗ್ರಹದ ವಿಶೇಷತೆ ಏನಪ್ಪ ಅಂತಂದರೆ, ಇದು ಬಹಳ ಶತಮಾನಗಳಿಂದ 10ನೇ ಶತಮಾನದಿಂದ ಸ್ಥಾಪನೆಯಾಗಿರ್ತಕ್ಕಂಥ ಒಂದು ಮೊದಲು ವಿಗ್ರಹ ಇತ್ತು. ತದನಂತರ ಅದು ಭಿನ್ನ ಆದಮೇಲೆ 10ನೇ ಶತಮಾನದಿಂದ ಇದು ಹೊಸ ವಿಗ್ರಹಗಳ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಇಲ್ಲಿನ ಅರ್ಚಕರನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ 1000 ವರ್ಷ ಆಯಿತು ಈ ವಿಗ್ರಹ ಸ್ಥಾಪನೆಯಾಗಿ. ಈ ವಿಗ್ರಹಕ್ಕೆ ಮೊದಲಿದ್ದಂಥ ವಿಗ್ರಹ ಭಿನ್ನ ಆಗಿದ್ದರಿಂದ ನೋಡಿ ಹೊಸ ವಿಗ್ರಹ ಸ್ಥಾಪನೆಯನ್ನು ಮಾಡಿ ಸುಮಾರು 1000 ವರ್ಷಗಳ ಕಾಲ ಕಳೆದಿದೆ. ಕೇವಲ 3.5 ಅಡಿ ಎತ್ತರ ಇರ್ತಕ್ಕಂಥ ರಂಗನಾಥ ಸ್ವಾಮಿ ವಿಗ್ರಹ ಕೃಷ್ಣ ಶಿಲೆಯಿಂದ ಮಾಡಿರ್ತಕ್ಕಂಥದ್ದು. ಸುಂದರವಾಗಿ ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದು. ಎಷ್ಟು ಸರಳವಾದ ಅಲಂಕಾರವನ್ನು ಮಾಡಿದ್ದಾರೆ. ಸ್ವಾಮಿಗೆ ಪೂಜಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅರ್ಚಕರು. ಬೂಕ್ನಳ್ಳಿ ಗ್ರಾಮ, ಬೂಕ್ನಳ್ಳಿ ಬೆಟ್ಟ, ಗ್ರಾಮದ ಹೆಸರನ್ನು ಬೆಟ್ಟಕ್ಕೆ ಇಟ್ಟಿದ್ದಾರೆ. ಬೂಕ್ನಳ್ಳಿ ರಂಗನಾಥ ಸ್ವಾಮಿ ಬೆಟ್ಟ. ಸ್ವಾಮಿಗೆ ಈಗ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಕೈಗೊಳ್ತಾರೆ. ರಾತ್ರಿ ಚಿತ್ರೀಕರಣವನ್ನು ನಾವು ಮಾಡಿರ್ತಕ್ಕಂಥ ಉದ್ದೇಶ ಅದಕ್ಕೋಸ್ಕರ. ವಿಶೇಷವಾಗಿರ್ತಕ್ಕಂಥ ಸಂವಿಧಾನ ಇವೆಲ್ಲವೂ ಸಹ ಋಷಿಮುನಿಗಳು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಆಧ್ಯಾತ್ಮಿಕ ಹೆಚ್ಚಿರ್ತಕ್ಕಂಥದ್ದು ಮತ್ತು ಅಲ್ಲಿ ಆಸ್ತಿಕ ಚಿಹ್ನೆಗಳು ಹೆಚ್ಚಾಗಿರ್ತವೆ. ನಮಗೆ ಹೆಚ್ಚಿನ ಸಕಾರಾತ್ಮಕ ಶಕ್ತಿಯನ್ನು ಕೊಡ್ತಾ ಹೋಗ್ತದೆ. ವೀಕ್ಷಣೆ ಮಾಡ್ತಾ ಇರ್ತಾರೆ. ತುಂಬ ಸಂತೋಷ. ಇದು ಉತ್ಸವ ಮೂರ್ತಿ ಅಂತೇಳಿ ಅಲ್ಲಿ ಜಾತ್ರೆ ವರ್ಷಕ್ಕೊಂದ್ಸಲ ನಡೀತದೆ. ಆ ಸಂದರ್ಭದಲ್ಲಿ ಈ ವಿಗ್ರಹಗಳನ್ನು ಬಳಸಿ ಉತ್ಸವ ಮಾಡ್ತಾರೆ. ಇದು ಇತ್ತೀಚೆಗೆ ಸುಣ್ಣ ಬಣ್ಣ ಗೋಪುರಗಳಿಗೆ ಮಾಡಿರ್ತಕ್ಕಂಥದ್ದು. ಸ್ವಾಮಿಗೆ ಎಲ್ಲ ಒಳ್ಳೆಯ ಒಂದು ದೀಪಾಲಂಕರ್ಚನೆ ಇದೆ ನೋಡಿ. ಗರುಡಗೊಂಬೆ ಎಷ್ಟು ವಿಶಾಲವಾಗಿದೆ, ಎಷ್ಟು ಎತ್ತರವಾಗಿದೆ. ಸ್ವಾಮಿ ಉತ್ಸವ ಮಾಡಿಸ್ತಕ್ಕಂಥದ್ದು ಎಲ್ಲ ಮಾಡ್ತಾರೆ. ದೇವತೆ ವಿಗ್ರಹಗಳನ್ನು ಸಹ ಕೆತ್ತನೆ ಮಾಡಿ ಲಕ್ಷ್ಮೀನಾರಾಯಣ ಸ್ವಾಮಿ ಅಂತೇಳಿ ಸಣ್ಣದಾದ ವಿಗ್ರಹವನ್ನು ಕೆತ್ತಿದ್ದಾರೆ. ನಮ್ಮ ದರ್ಶನ ಚಾನಲನ್ನು ವೀಕ್ಷಣೆ ಮಾಡ್ತಾರೆ ನೋಡಿ. ಮುಖ್ಯ ಪ್ರಾಣ ದೇವರು ರಂಗನಾಥ ಸ್ವಾಮಿಗೂ ಮುಖ್ಯ ಪ್ರಾಣ, ಅವನ ಬಂಟ ಇವನು. ಅದಕ್ಕೋಸ್ಕರ ಮುಖ್ಯ ಪ್ರಾಣ ದೇವರನ್ನು ಕೆತ್ತನೆ ಮಾಡಿದ್ದಾರೆ. ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಕಾರಣ ನಾವೆಲ್ಲ ಸ್ವಾಮಿ ದರ್ಶನ ಅಂತೇಳಿ ನೋಡಿದ್ದಕ್ಕೆ ಧನ್ಯವಾದ. ಕಾಣಿಸಲ್ಲ ಅಂತ ನಮಸ್ಕಾರ ಸ್ನೇಹಿತರೆ, ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ.